ನಮಸ್ಕಾರ ಎಲ್ಲರಿಗೂ. ಕನ್ನಡಿಗ ನರ್ಸಿಂಗ್ ಪ್ರಪಂಚಕ್ಕೆ ಸ್ವಾಗತ. ಇವತ್ತಿನ ಟಾಪಿಕ್ ಏನಂದರೆ ಶುಗರ್ ಟೆಸ್ಟ್ ಆರ್ ಗ್ಲೂಕೋಸ್ ಟೆಸ್ಟ್ ಯಾವ ಥರ ಮಾಡ್ತಾರೆ. ನಿಮಗೆಲ್ಲ ಗೊತ್ತಿದೆ ಶುಗರ್ ಟೆಸ್ಟ್ ಅಂದ್ಗಳಿಂದ ನಿಮ್ಗೆ ನೆನಪಾಗುತ್ತೆ ಯಾವುದು ಅಂದರೆ ಗ್ಲೂಕೋಮೀಟರ್. ವಿತ್ ಹೆಲ್ಪ್ ಆಫ್ ದ ಗ್ಲೂಕೋಮೀಟರ್ ಯು ವಿಲ್ ಚೆಕ್ ದ ಶುಗರ್. ಓಕೆ, ಅದು ಎಲ್ಲ ಹಾಸ್ಪಿಟಲ್ಗೂ ಕಾಮನ್ ಪ್ರೊಸೀಜರ್. ಹಾಸ್ಪಿಟಲ್ ಸೈಡೆಲ್ಲ ನೀವು ಗ್ಲೂಕೋಮೀಟರ್ ಯೂಸ್ ಮಾಡ್ಕೊಂಡು ಮಾಡ್ತೀರಿ. ಬಟ್ ಇನ್ ಕೇಸ್ ನಿಮ್ಮನ್ನೇನು ಕಮ್ಯುನಿಟಿ ಪೋಸ್ಟಿಂಗ್ ಹಾಕಿದ್ರೆ ಅಂದ್ರೆ ಅವಾಗ ಏನು ಮಾಡ್ತೀರಿ? ಕಮ್ಯುನಿಟಿ ಪೋಸ್ಟಿಂಗ್ಗಳು ಶುಗರ್ ಟೆಸ್ಟ್ ಹೆಂಗೆ ಮಾಡ್ತೀರಿ? ಶುಗರ್ ಟೆಸ್ಟು ಅಲ್ಲಿ ಗ್ಲುಕೋಮೀಟರ್ ಒಯ್ಯಂಗಿಲ್ಲ. ನಿಮ್ಮದು ಕಮ್ಯುನಿಟಿ ಬ್ಯಾಗ್ಗಳಿಗೆ ಏನಿರುತ್ತೆ ಗ್ಲುಕೋಮೀಟರ್ ಇರೋದಿಲ್ಲ. ಓಕೆ, ಅದು ಅವಾಗ ಹೆಂಗೆ ಚೆಕ್ ಮಾಡ್ತೀರಿ ಶುಗರ್ನ ಅಂದರೆ ಯೂರಿನ್ ಮುಖಾಂತರ ನಾವು ಶುಗರ್ನ ಐಡೆಂಟಿಫೈ ಮಾಡ್ತೀವಿ. ಓಕೆ, ಯೂರಿನ್ ಮುಖಾಂತರ ಶುಗರ್ನ ಐಡೆಂಟಿಫೈ ಮಾಡ್ತೀವಿ. ಯಾವ ಥರ ಮಾಡ್ತೀವಿ, ಏನು ಪ್ರೊಸೀಜರು ನೋಡೋಣ ಈಗ. ಓಕೆ, ನೀವು ಏನೋ ಪ್ರೊಸೀಜರ್ ಮಾಡಬೇಕಂದ್ರೆ ಫಸ್ಟ್ ನೀವೇನು ಮಾಡ್ಬೇಕು ರೀ? ಎಕ್ಸ್ಪ್ಲೇನ್ ದ ಪ್ರೊಸೀಜರ್ ಟು ದ ಪೇಷಂಟ್. ಫಸ್ಟ್ ಪಾಯಿಂಟ್, ಎಕ್ಸ್ಪ್ಲೇನ್ ದ ಪ್ರೊಸೀಜರ್ ಟು ದ ಪೇಷಂಟ್ಗೆ ಎಕ್ಸ್ಪ್ಲೇನ್ ಮಾಡಬೇಕು. ಅವರಿಗೆ ಅರ್ಥ ಆಗುತ್ತಾನ ಹೇಳಬೇಕು. ಮೇನ್ ಅವ್ರಿಗೆ ಯಾವ ಲ್ಯಾಂಗ್ವೇಜ್ ಅವ್ರದ್ದು ಮೇನ್ ಯಾವುದು ಮದರ್ ಟಂಗ್ ಯಾವ್ದು ಇರ್ತೈತಲ್ಲ, ಮಾತೃಭಾಷೆ ಯಾವ್ದು ಇರುತ್ತಲ್ಲ ಆ ಭಾಷೆ ಒಳಗೆ ಹೇಳಬೇಕು. ಓಕೆ, ಅವ್ರಿಗೆ ಅರ್ಥ ಆಗಬೇಕು. ಕಮ್ಯುನಿಕೇಷನ್ನು ಪ್ರಾಪರಾಗಿ ಅವರಿಗೆ ನೀವು ಹೇಳೋದು ಅರ್ಥ ಆಗಬೇಕು. ಅಲ್ಲಿ ಕಮ್ಯುನಿಕೇಷನ್ ಬ್ಯಾರಿಯರ್ ಆಗಬಾರ್ದು ರೀ. ಓಕೆ, ಅವ್ರು ಹಿಂದಿ ಇರಲಿ, ಕನ್ನಡ ಇರಲಿ, ಇಂಗ್ಲೀಷ್ ಇರಲಿ, ಓಕೆ, ಅವ್ರಿಗೆ ಯಾವ ಲ್ಯಾಂಗ್ವೇಜ್ ಅರ್ಥ ಆಗುತ್ತಲ್ಲ ಆ ಲ್ಯಾಂಗ್ವೇಜಾಗಿ ನೀವು ಪ್ರಾಪರಾಗಿ ಪ್ರೊಸೀಜರ್ನ ಎಕ್ಸ್ಪ್ಲೇನ್ ಮಾಡಬೇಕು. ಕಮ್ಯುನಿಕೇಷನ್ ಬ್ಯಾರಿಯರ್ ಆತಂದರೆ ಪ್ರೊಸೀಜರ್ ನೀವು ಏನು ಮಾಡ್ತೀರಲ್ಲ ನೀವು ಹೇಳೋದು ಅವರಿಗೆ ಅರ್ಥ ಆಗೋದಿಲ್ಲ. ನೀವು ಏನು ಹೇಳಬೇಕು, ನೀವು ಏನು ನಿಮ್ಮದು ಗೋಲ್ ಏನೈತಲ್ಲ ಅದನ್ನ ಅಚೀವ್ ಮಾಡಬೇಕಲ್ಲ, ಅದು ಪ್ರಾಪರಾಗಿ ಅಚೀವ್ ಆಗೋದಿಲ್ಲ. ಮೇನ್ ಕಮ್ಯುನಿಕೇಷನ್ ಈಸ್ ಇಂಪಾರ್ಟೆಂಟ್. ನೀವು ಯಾವ ಥರ ಕಮ್ಯುನಿಕೇಟ್ ಮಾಡ್ತಿರಲ್ಲ ಅದು ಮೇನ್ ಇಂಪಾರ್ಟೆಂಟ್ ರೀ. ಓಕೆ, ಎಕ್ಸ್ಪ್ಲೇನ್ ದ ಪ್ರೊಸೀಜರ್ ಟು ದ ಪೇಷಂಟ್, ದೆನ್ ಟೇಕ್ ಕನ್ಸಲ್ಟ್. ಅವ್ರದ್ದೆಲ್ಲ ಕನ್ಸಲ್ಟ್ ತೊಗೊಂಡಾಗ ಅವ್ರು ನಿಮ್ಗೆ ಐತಲ್ಲ ಆ ಪ್ರೊಸೀಜರಿಗೆ ಪ್ರಾಪರಾಗಿ ಕೋಆಪ್ರೇಷನ್ ಮಾಡ್ತಾರೆ. ನೆಕ್ಸ್ಟ್ ಏನು ಮಾಡಬೇಕು? ಹ್ಯಾಂಡ್ ವಾಶ್ಗಿಂತ ಬಿಫೋರ್ ಆರ್ಟಿಕಲ್ಸ್ ನೀವು ಅರೇಂಜ್ ಮಾಡ್ಕೋಬೇಕು ರೀ. ಏನೇನು ಆರ್ಟಿಕಲ್ಸ್ ನೀಡೆಡ್ ಈ ಪ್ರೊಸೀಜರಿಗೆ ಏನೇನು ಆರ್ಟಿಕಲ್ಸ್ ನೀಡೆಡ್. ನಾವು ಮಾಡ್ತಾ ಇರೋದು ಅದು ಶುಗರ್ ಟೆಸ್ಟ್ ವಿತ್ ಹೆಲ್ಪ್ ಇದರಿಂದ ಯೂರಿನ್ ಮುಖಾಂತರ ನಾವು ಶುಗರ್ ಟೆಸ್ಟ್ ಮಾಡಾಕತ್ತೀವಿ. ಶುಗರ್ ಟೆಸ್ಟ್ ಅಂದರೆ ಯೂರಿನ್ ಒಳಗೆ ಶುಗರ್ ಪ್ರೆಸೆನ್ಸ್ ಐತಿಲ್ಲ ಅಂತ ನೋಡಾಕತ್ತೀವಿ. ಯಾವ ಥರ ಅದನ್ನು ಮಾಡಬೇಕು? ಯೂರಿನ್ ಒಳಗೆ ಶುಗರ್ ಪ್ರೆಸೆನ್ಸ್ ಐತಿಲ್ಲ ನಮ್ಗೆ ಹೆಂಗೆ ಗೊತ್ತಾಗುತ್ತೆ ಅಲ್ವಾ? ಅದನ್ನು ನಾವು ಆ ಪ್ರೊಸೀಜರ್ನ ಮಾಡಬೇಕು. ಅದಕ್ಕೆ ಈಗ ನೋಡೋಣ ಏನೇನು ಆರ್ಟಿಕಲ್ಸ್ ಬೇಕು. ಆರ್ಟಿಕಲ್ಸ್ ಏನೇನು ಬೇಕಂದ್ರೆ ಕಂಟೈನರ್ ಫಾರ್ ಸ್ಪೆಸಿಮನ್. ಫಸ್ಟ್ ಒನ್ ಇಸ್ ಅ ಕಂಟೈನರ್ ಫಾರ್ ಅ ಸ್ಪೆಸಿಮನ್. ಈ ಸ್ಪೆಸಿಮನ್ ಕಂಟೈನರ್ ಎದಕ್ಕೆ ಬೇಕಂದ್ರೆ ನಮ್ಗೆ ಯೂರಿನ್ ಸ್ಯಾಂಪಲ್ ಕಲೆಕ್ಟ್ ಮಾಡೋಕೆ ಸ್ಪೆಸಿಮನ್ ಕಂಟೈನರ್ ಬೇಕು. ನೆಕ್ಸ್ಟ್ ಬೆನೆಡಿಕ್ ಸೊಲ್ಯೂಷನ್. ಈ ಸೊಲ್ಯೂಷನ್ ಆ್ಯಡ್ ಮಾಡಿದಾಗ ನಮಗೆ ಅರ್ಥ ಆಗುತ್ತೆ, ಚೇಂಜಸ್ ಆಗುತ್ತೆ ರೀ. ನೆಕ್ಸ್ಟ್ ಅಸಿಟಿಕ್ ಆ್ಯಸಿಡ್. ಓಕೆ, ಟೆಸ್ಟ್ ಟ್ಯೂಬ್ ಆ್ಯಂಡ್ ಹೋಲ್ಡರ್. ಮೇನ್ ಬೇಕಾದ್ರೆ ಟೆಸ್ಟ್ ಟ್ಯೂಬ್ ಹೋಲ್ಡರ್, ಕಿಡ್ನಿ ಟ್ರೇ, ಪೇಪರ್ ಬ್ಯಾಗ್. ಏನಾದರೂ ವೇಸ್ಟ್ ಆಯ್ತು ಅಂದ್ರೆ ಪೇಪರ್ ಬ್ಯಾಗ್ ಒಳಗೆ ಡಿಸ್ಕಾರ್ಡ್ ಮಾಡ್ಬೇಕು, ಅಂದರೆ ಅದ್ರೊಳಗೆ ಹಾಕ್ಬೇಕು ರೀ ಪೇಪರ್ ಬ್ಯಾಗ್. ಸ್ಪ್ರಿಟ್ ಲ್ಯಾಂಪ್ ವಿತ್ ಸ್ಪ್ರಿಟ್ ಲ್ಯಾಂಪ್ ಬೇಕು. ನೆಕ್ಸ್ಟ್ ಅದ್ರ ವಿತ್ ಸ್ಪ್ರಿಟ್ ಇರಬೇಕು, ಸ್ಪ್ರಿಂಟ್ ಲ್ಯಾಂಪ್ ಜೊತೆ. ಓಕೆ, ನ್ಯೂಸ್ ಪೇಪರ್, ಮ್ಯಾಚ್ ಬಾಕ್ಸ್ ಅಂದರೆ ಕಡಿಪಿಟಿಗೆ ರೀ. ಓಕೆ, ನೆಕ್ಸ್ಟ್ ಕಾಟನ್ ಬಾಲ್ಸ್ ಇನ್ ಅ ಬಾಯ್ಲ್. ಓಕೆ, ದೀಸ್ ಆರ್ ದ ಆರ್ಟಿಕಲ್ಸ್ ನೀಡೆಡ್ ಫಾರ್ ಶುಗರ್ ಟೆಸ್ಟ್ ಪ್ರೊಸೀಜರ್. ಓಕೆ, ಸೊ ಐ ಸ್ಟಾರ್ಟ್ ದ ಪ್ರೊಸೀಜರ್. ಈ ಪೇಷಂಟಿಗೆ ಏನು ಮಾಡಿದ್ರಿ ನೀವು? ಎಕ್ಸ್ಪ್ಲೇನ್ ಮಾಡಿದ್ರಿ, ಎಲ್ಲ ಆಯಿತು, ಅರ್ಥ ಆಯಿತು. ಆಮೇಲೆ ನೆಕ್ಸ್ಟ್ ಪ್ರೊಸೀಜರ್ ನೀವು ಸ್ಟಾರ್ಟ್ ಮಾಡಬೇಕಲ್ಲ. ಬಿಫೋರ್ ಏನು ಮಾಡ್ಬೇಕಂದ್ರೆ ನೀವು ಹ್ಯಾಂಡ್ ವಾಷಿಂಗ್ ಮಾಡ್ಕೋಬೇಕು ರೀ. ಹ್ಯಾಂಡ್ ವಾಷಿಂಗ್ ಇಸ್ ಅ ಮೇನ್ ಇಂಪಾರ್ಟೆಂಟ್ ಥಿಂಗ್. ಯಾವುದೋ ಪ್ರೊಸೀಜರ್ ಮಾಡಿರಿ, ಹ್ಯಾಂಡ್ ವಾಷಿಂಗ್ ಇಸ್ ಅ ಇಂಪಾರ್ಟೆಂಟ್. ಓಕೆ, ಹ್ಯಾಂಡ್ ವಾಷಿಂಗ್ ಮಸ್ಟ್ ಆ್ಯಂಡ್ ಶುಡ್. ನೀವು ಹ್ಯಾಂಡ್ ವಾಷಿಂಗ್ ಐತಲ್ಲ ಮಾಡಬೇಕು. ಹ್ಯಾಂಡ್ ವಾಷಿಂಗ್ 7 ಸ್ಟೆಪ್ಸ್ ಅದಾವೆ ರೀ. ನೆಕ್ಸ್ಟ್ ವಿಡಿಯೋ ಎಲ್ಲ ಅಪ್ಕಮಿಂಗ್ ಡೇಸ್ ಒಳಗೆ ಅಪ್ಲೋಡ್ ಮಾಡ್ತೀನಿ ಹ್ಯಾಂಡ್ ವಾಷಿಂಗ್ ಯಾವ ಥರ ಮಾಡಬೇಕು ಅಂತ. ಓಕೆ, ನೆಕ್ಸ್ಟ್ ಏನು ಹ್ಯಾಂಡ್ ವಾಷಿಂಗ್ ಆಯ್ತಂದ್ರೆ ಗ್ಲೌಸ್ ನೀಡೆಡ್. ಗ್ಲೌಸ್ ವೇರ್ ಮಾಡಬೇಕು. ವೇರ್ ಮಾಡಿದಾಗ ನೆಕ್ಸ್ಟ್ ನೀವು ಪೇಷಂಟ್ ಸೈಡ್ ಹೋಗಬೇಕು. ಇಲ್ಲ ಇದು ನಾವು ಕಮ್ಯುನಿಟಿ ಸೈಡ್ ಮಾತಾಡ್ತಲ್ಲ, ಕಮ್ಯುನಿಟಿ ಸೈಡ್. ಓಕೆ, ಇವಾಗ ನಿಮ್ಗೆ ಒಂದು ಮನಿ ಅಲಾಟ್ ಮಾಡಿರ್ತಾರೆ, ಒಂದು ಮನಿ ನಿಮ್ಗೆ ಕೊಟ್ಟಿರ್ತಾರಂದ್ರೆ ಅಲ್ಲಿ ಹೋಗಿ ನಿಮ್ದು ಏನೈತಲ್ಲ ಪ್ರೊಸೀಜರ್ನ ಎಕ್ಸ್ಪ್ಲೇನ್ ಮಾಡ್ಬೇಕು ರೀ. ಪ್ರಾಪರಾಗಿ ನೀವು ಎಲ್ಲ ಹೇಳಬೇಕು. ಅವಳವರಿಗೆ ಸ್ಪೆಸಿಫೈನ್ ಕಂಟೈನರ್, ಅದೇನು ಸ್ಯಾಂಪಲ್ ಕಲೆಕ್ಟ್ ಮಾಡೋಕ್ಕೆ ಕಂಟೈನರ್ ಇರ್ತದಲ್ಲ ಅದನ್ನು ಕೊಡಬೇಕು ರೀ. ಅವ್ರು ಅಗ್ರಿ ಆದ್ರೆ ನಿಮ್ಮ ಪ್ರೊಸೀಜರ್ ಎಲ್ಲ ನೀವು ಎಕ್ಸ್ಪ್ಲೇನ್ ಮಾಡೋದೆಲ್ಲ ಕೇಳಿ ಅವ್ರು ಅಗ್ರಿ ಆದ್ರೆ ಸ್ಪೆಸಿಫೈನ್ ಕಂಟೈನರ್ ಕೊಡಬೇಕು. ಅಗ್ರಿ ಆಗ್ಲಿಕ್ಕಂದ್ರೆ ನೀವು ಆ ಥರ ಅಗ್ರಿ ಆಗೋ ಥರ ಮಾಡಬೇಕು. ಕಮ್ಯುನಿಕೇಷನ್ ಪರ್ಫೆಕ್ಟಾಗಿ ಮಾಡಬೇಕು ರೀ. ಓಕೆ, ಕೊಟ್ಟು ಅವರು ನೆಕ್ಸ್ಟ್ ವಾಪಸ್ ಏನು ಮಾಡ್ತಾರೆ, ಯೂರಿನ್ನ ಸ್ಯಾಂಪಲ್ ತಂದು ನಿಮ್ಗೆ ಕೊಡ್ತಾರೆ. ತಂದು ಕೊಟ್ಟಾದ್ಮೇಲೆ ಯೂರಿನ್ ಸ್ಯಾಂಪಲ್ ತೊಗೊಂಡು ಬಂದು ನೆಕ್ಸ್ಟ್ ಏನು ಮಾಡ್ಬೇಕು ರೀ? ಟೆಸ್ಟ್
ಟೆಸ್ಟ್ ಟ್ಯೂಬ್ನ ಇದು ಮಾಡ್ಕೋಬೇಕು. ಟೆಸ್ಟ್ ಟ್ಯೂಬ್ ನೆಕ್ಸ್ಟ್ ಟೆಸ್ಟ್ ಟ್ಯೂಬ್ ಹೋಲ್ಡರ್ ಮುಖಾಂತರ ಟೆಸ್ಟ್ ಟ್ಯೂಬ್ನ ಹಿಡ್ಕೋಬೇಕು. ಹಿಡ್ಕೊಂಡಾದ್ಮೇಲೆ ಏನು ಮಾಡ್ತೀರಿ, 8 ಡ್ರಾಪ್ಸ್, ಓಕೆ, ಆ್ಯಡ್ 8 ಡ್ರಾಪ್ಸ್ ಆಫ್ ಯೂರಿನ್ ಇನ್ ಟೆಸ್ಟ್ ಟ್ಯೂಬ್. ಟೆಸ್ಟ್ ಟ್ಯೂಬ್ ಒಳಗೆ ಐತಲ್ಲ 8 ಡ್ರಾಪ್ಸ್ ಯೂರಿನ್ನ ಆ್ಯಡ್ ಮಾಡ್ಬೇಕು ರೀ. ಓಕೆ, ಏನು ಮಾಡ್ತೀರಿ, 8 ಡ್ರಾಪ್ಸ್ ಆಫ್ ದ ಯೂರಿನ್ ಆ್ಯಡ್ ಮಾಡಬೇಕು. ನೆಕ್ಸ್ಟ್ ಏನು ಮಾಡಬೇಕು, 2 ml ಆಫ್ ಬೆನೆಡಿಕ್ಟ್ ಸೊಲ್ಯೂಷನ್ ಟು ದ ಟೆಸ್ಟ್ ಟ್ಯೂಬ್ ಯೂಸಿಂಗ್ ಅ ಡ್ರಾಪರ್. ಆ ಡ್ರಾಪರ್ ಇರ್ತೈತಲ್ಲ ರೀ, ಅದು ಒಂದೊಂದು ಹಿಂಗೆ ಬರ್ತೈತಲ್ಲ, ಆ 2 ml ಹಾಕ್ಬೇಕ್ರಿ ಅದ್ರಾಗ ವಿತ್ ದ ಹೆಲ್ಪ್ ಆಫ್ ಡ್ರಾಪರ್ ಅನ್ನೋ ಗೊತ್ತಿರ್ತೈತೆ ರೀ. ಅದು ಹಿಂಗೆ ಹೆಚ್ಚಿಗೆ ಅದು ಬರ್ತೈತಲ್ಲ ರೀ, ಒಳಗೆ ಇದು ಮಾಡ್ತಾರೆ. ಡ್ರಾಪರ್ ಮುಖಾಂತರ ನೀವು ಐತಲ್ಲ 2 ml ಆಫ್ ಬೆನೆಡಿಕ್ಟ್ ಸೊಲ್ಯೂಷನ್ನ ಆ್ಯಡ್ ಮಾಡಬೇಕು. ಆ್ಯಡ್ ಆದಮೇಲೆ ಜೆನೆಟಲಿ ಶೇಕ್ ದ ಟೆಸ್ಟ್ ಟ್ಯೂಬ್ ಟು ಮಿಕ್ಸ್ ದ ಸೊಲ್ಯೂಷನ್. ಏನು ಮಾಡಬೇಕು, ಶೇಕ್ ಮಾಡ್ಬೇಕು ರೀ. ಏನು ನೀವು ಆಲ್ರೆಡಿ ನಾವು ಯೂರಿನ್ ಆ್ಯಡ್ ಮಾಡಿರ್ತೀವಿ, ದೆನ್ ನೆಕ್ಸ್ಟ್ ಏನು ಮಾಡ್ತೀವಿ, ಬೆನಿಕ್ ಸೊಲ್ಯೂಷನ್ ಆ್ಯಡ್ ಮಾಡ್ತೀವಿ. ಅದು ಎರಡು ಮಿಕ್ಸ್ ಆಗಬೇಕು. ಮಿಕ್ಸ್ ಆಗೋ ಥರ ಸ್ವಲ್ಪ ಫ್ಯೂ ಮಿನಿಟ್ಸ್ ಶೇಕ್ ಮಾಡಬೇಕು. ದೆನ್ ಹೀಟ್ ದ ಟೆಸ್ಟ್ ಟ್ಯೂಬ್ 2 to 5 minutes. ನೆಕ್ಸ್ಟ್ ಏನು ಮಾಡ್ಬೇಕು ರೀ, ನೀವು ಲ್ಯಾಂಪ್ ವಿತ್ ಹೆಲ್ಪ್ ಮ್ಯಾಚ್ ಬಾಕ್ಸಿಂದ ಏನದು ಸ್ಪೀಡ್ ಲ್ಯಾಂಪ್ನ ಹಚ್ಚಬೇಕು ರೀ. ಮ್ಯಾಚ್ ಬಾಕ್ಸಿಂದ ಲ್ಯಾಂಪ್ನ ಹಚ್ಚಬೇಕು. ಹಚ್ಚಾದ್ಮ್ಯಾಗ ಟೆಸ್ಟ್ ಟ್ಯೂಬ್ನ 2 to 5 minutes ಹೀಟ್ ಮಾಡಬೇಕು. ಟೆಸ್ಟ್ ಟ್ಯೂಬ್ ಐತಲ್ಲ 2 to 5 minutes ಹೀಟ್ ಮಾಡಬೇಕು. ದೆನ್ ಅಬ್ಸರ್ವ್ ದ ಕಲರ್ ಚೇಂಜಸ್. ಕಲರ್ ಚೇಂಜ್ ಆಕೈತೆ ರೀ, ಇಲ್ಲಿದೆ ನೋಡಿರಿ. ಫಸ್ಟ್ನೇಗೆ ಏನು ಮಾಡಿದಾರೆ, ಓಕೆ, ಕಲರ್ ಚೇಂಜಸ್ ಆಕೈತಿ. ಕಲರ್ ಯಾವ್ಯಾವ ಬರ್ತಾವೆ ಅದನ್ನು ನೋಡೋಣ. ಕಲರ್ ಚೇಂಜಸ್ ಆಫ್ಟರ್ ಹೀಟಿಂಗ್, ನಾವು ಹೀಟ್ 2 to 5 minutes ಹೀಟ್ ಆದಮೇಲೆ ಫಸ್ಟ್ ಕಲರ್ ಯಾವುದು, ಬ್ಲೂ ಕಲರ್ ಬರ್ತೈತೆ. ಬ್ಲೂ ಬಂದರೆ ನೋ ಚೇಂಜ್, ದಿರ್ ಇಸ್ ಅ ನೋ ಶುಗರ್ ಇಲ್ಲ ಅಂತ ಅರ್ಥ, ಬ್ಲೂ. ನೆಕ್ಸ್ಟ್ ಗ್ರೀನ್ ಅಂದರೆ ಟ್ರೈಸ್ ಅಂದರೆ ಫೈಂಡಿಂಗ್ ಇದೆ, ಸ್ವಲ್ಪ ಇದೆ, ಫೈಂಡ್ ಮಾಡಾಕತ್ತೈತಿ ಅಂತ ಅರ್ಥ. ಯೆಲ್ಲೋ, ಲೋ, ಶುಗರ್ ಆಲ್ರೆಡಿ ಇದೆ ಬಟ್ ಲೋ ಲೆವೆಲ್ ಆಗಿ, ಹೈ ಇಲ್ಲ, ಮೀಡಿಯಮ್ ಇಲ್ಲ, ಲೋ ಲೆವೆಲ್ ಒಳಗೆ ಶುಗರ್ ಐತಿ. ನೆಕ್ಸ್ಟ್ ಆರೆಂಜ್, ಮಾಡ್ರೇಟ್ ಒಳಗೆ ಶುಗರ್ ಐತಿ. ನೆಕ್ಸ್ಟ್ ಬ್ರಿಕ್ ರೆಡ್ ಅಂದ್ರೆ ಹೈ ಲೆವೆಲ್ ಆಗೈತೆ. ಬ್ರಿಕ್ ರೆಡ್ ಏನಾರು ಬಂದ್ರೆ ಹೈ ಲೆವೆಲ್ ಆಗೈತೆ ಅಂತ ಅರ್ಥ. ದೀಸ್ ಆರ್ ದ ಕಲರ್ಸ್, ಇಂಪಾರ್ಟೆಂಟ್ ಥಿಂಗ್ಸ್. ಓಕೆ, ದೀಸ್ ಆರ್ ಕಲರ್ ಕೇಳ್ತಾರೆ ರೀ, ಕಲರ್ ನೆನಪಿಟ್ಕೊರಿ. ಬ್ಲೂ ಇತ್ತಂದ್ರೆ ನೋ ಶುಗರ್, ಗ್ರೀನ್ ಇತ್ತಂದ್ರೆ ಫೈಂಡಿಂಗ್ ಟ್ರೈಸ್, ಓಕೆ, ಯೆಲ್ಲೋ ಬಂತಂದ್ರೆ ಲೋ, ಆರೆಂಜ್ ಇತ್ತಂದ್ರೆ ಮಾಡ್ರೇಟ್, ಬ್ರಿಕ್ ರೆಡ್ ಅಂದ್ರೆ ಹೈ. ಓಕೆ, ದಿಸ್ ಈಸ್ ಅ ಶುಗರ್ ಟೆಸ್ಟ್ ಪ್ರೊಸೀಜರ್. ಇಲ್ಲಿದೆ ನೋಡಿರಿ. ಆಲ್ರೆಡಿ ಏನು ಮಾಡಿದಾರೆ, ಟೆಸ್ಟ್ ಟ್ಯೂಬ್ ಹೋಲ್ಡರ್ ಇದೆ, ಟೆಸ್ಟ್ ಟ್ಯೂಬ್ ಐತಿ, ಹಿಡ್ಕೊಂಡಾರ. ಫಸ್ಟ್ ಏನು ಮಾಡ್ಯಾರ, 8 ಡ್ರಾಪ್ಸ್ ಆಫ್ ದ ಯೂರಿನ್ ಆ್ಯಡ್ ಮಾಡ್ಯಾರ. ನೆಕ್ಸ್ಟ್ 2 ml